ಸಣ್ಣ ಹೆಜ್ಜೆ ದೊಡ್ಡ ಕನಸು. ಹೋಟೆಲ್ ಉದ್ಯಮದಲ್ಲಿ ತನ್ನದೇ ಆದ ಗುರುತು. ರಾಜೇಂದ್ರ ಜೊತೆ ಶಿವರಾಜ್, ನೇರ ಮಾತು, ನೇರ ಸಂದರ್ಶನ. ನಮಸ್ಕಾರ ವೀಕ್ಷಕರೇ. ಹೋಟೆಲ್ ಅಂತಂದರೆ ಒಂದು ತಿನ್ನೋದು, ಉಣ್ಣೋದು, ಕೊಡೋದು ಅನ್ನೋದು ಒಂದು ಎಲ್ಲರೂ ಇಷ್ಟು ವರ್ಷದಿಂದ ಒಂದು ಪರಂಪರೆ ಥರ ಪದ್ಧತಿ ಥರ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಹೋಟೆಲ್ಗೆ ನಾವು ಹೋಗಿದ್ದೇವೆ, ತಿಂದಿದ್ದೇವೆ, ಬಂದೇವೆ, ಎಲ್ಲ ಮಾಡೇವಿ. ಆದ್ರೆ ಹೋಟೆಲ್ ಒಳಗನ ಒಂದು ವೀಕ್ಷಣೀಯ ಸ್ಥಳ, ಈಗ ಏನೋ ಒಂದು ಆರ್ಡರ್ ಬರೋ ಮಟ್ಟ ಓದುವಂಗ ಏನೋ ಒಂದು ವಿಭಿನ್ನವಾಗಿ ತೋರಿಸುವಂಥ ಪ್ರಯತ್ನ ಮಾಡ್ಯಾರ. ಒಂದು ಹೋಟೆಲ್ ಉದ್ಯಮಿ ನಮ್ಮ ಜೊತೆ ಇದಾರ. ಶ್ರೀ ಪಂಜುರ್ಲಿ ಗ್ರೂಪಿನ ಮಾಲಕರಾದಂಥ ರಾಜೇಂದ್ರ ಶೆಟ್ಟಿ ಅವರು. ಅವ್ರನ್ನ ಇವಾಗ ನಾವು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ದು ಪೂರ್ತಿ ಹೆಸರೇನು ಸರ್? ನನ್ನ ಹೆಸರು ರಾಜೇಂದ್ರ ವಿಶ್ವನಾಥ್ ಶೆಟ್ಟಿ. ನಿಮ್ದು ಮೂಲತಃ ಹುಬ್ಳಿನಾ ಸರ್? ಮೂಲತಃ ಉಡುಪಿ. ಮತ್ತು ಹುಬ್ಬಳ್ಳಿಯಲ್ಲಿ ಬಂದು ನೀವೆಲ್ಲ ಹೋಟೆಲ್ಗಳನ್ನೆಲ್ಲ ಶುರು ಮಾಡಿದ್ರಿ? ಮೂಲತಃ ಉಡುಪಿ, ಹುಟ್ಟಿದ್ದು ಉಡುಪಿ. ನನಗೊಂದು 2 ವರ್ಷ ಇದ್ದಾಗ ನಮ್ಮ ತಂದೆಯವರು ಅವರ ಹೊಟ್ಟೆಪಾಡಿಗೆ ಹುಬ್ಬಳ್ಳಿ ಬಂದರು. ಅವರ ಹೊಟ್ಟೆಪಾಡಿಗೆ ಹಾಗೆ ಹುಬ್ಬಳ್ಳಿಯಲ್ಲಿ ಅವರು ಹೋಟೆಲ್ ಕೆಲಸ ಮಾಡಿದ್ದಾರೆ. ಮ್ಯಾನೇಜರ್ ಕೆಲಸ, ವೇಟ್ರಿ ಕೆಲಸ, ಕ್ಯಾಪ್ಟನ್ ಕೆಲಸ. ಆವಾಗ 76 ಕಾಣುತ್ತೆ, 76, 77 ಬಂದಿರು ಹುಬ್ಳಿಗೆ ಅವ್ರಿಗೆ. ಹಾಗೆ ಕೆಲಸ ಮಾಡ್ತಾ ಹೋಟೆಲ್ ಮಾಡಿದರು. ಅವರು ಹೋಟೆಲ್ ಭಾಳ ಮಾಡಿದ್ದಾರೆ ಹುಬ್ಳಿಯಲ್ಲಿ. ಬಾರ್ ಆ್ಯಂಡ್ ರೆಸ್ಟೋರೆಂಟು, ವೈನ್ ಶಾಪು, ಹಾಗೆ ನಾನಾ ವಿಧವಾದ ಹೋಟೆಲ್ ಮಾಡಿದ್ದರು. ಈಗ ಮತ್ತು ಅಂದ್ರೆ ಈಗ ನೀವು ತಂದೆಯವರ ಹೆಜ್ಜೆ ಒಳಗನ ಬರ್ಬೇಕಂತ ಹೇಳಿ ನೀವು ಹೋಟೆಲ್ ಮಾಡಿದ್ರಿ ಅಂತ? ಇಲ್ಲ, ತಂದೆಯವರು ಬೇರೆಯೇ. ನನಗೆ ವಿದ್ಯೆ ಹತ್ತಲಿಲ್ಲ. ನಾನು ವಿದ್ಯೆಯಲ್ಲಿ ಭಾಳ ಹಿಂದೆ. ಯಾಕಂತ ಹೇಳಿದರೆ ನನಗೆ 10ನೇ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಮಾಡಿದ ಹೋಟೆಲಿಗೆ ಬೆಳಿಗ್ಗೆ 6 ಗಂಟೆ ಹೋಗ್ತಿದ್ದೆ ನಾನು. ಬೆಳಿಗ್ಗೆ 6ರಿಂದ 10ನೇ ವಯಸ್ಸಿಗೆ ನಾನು ದುಡಿಲಿಕ್ಕೆ ಚಾಲೂ ಮಾಡಿದ್ದೇನೆ. ಅದು ತಂದೆ ಹೋಟೆಲ್ ದುಡ್ಡು ಅದು ವಿದ್ಯೆ ಹೋಗಲಿಲ್ಲ. ಅದೇ ಆ ದುಡಿಮೆ ಒಂದು ನನಗೆ ಅದು ವಿದ್ಯೆ ನಿಲ್ಕುದ ನಕ್ಷತ್ರ ಆಗ್ಬಿಡುತ್ತೆ ನನಗೆ. ಅಂದ್ರೆ ಇವಾಗ ನಿಮಗೆ ವಿದ್ಯೆ ಇಲ್ಲ ಅಂತ ಹೇಳಿ ಹೋಟೆಲ್ ಫೀಲ್ಡ್ ಬೆಸ್ಟ್ ಅಂತೇಳಿ ಹೋಟೆಲ್ ಫೀಲ್ಡಿಗೆ ಬಂದ್ರಿ? ಹೌದು, ನಮ್ಗೆ ಆಪ್ಷನ್ ಏನು ಗೊತ್ತಿಲ್ಲ. ಈಗ ಒಂದು ವಿದ್ಯೆ ಹತ್ತಬೇಕು, ಇನ್ನೊಂದು ಕೆಲಸ ಮಾಡಬೇಕು. ವಿದ್ಯೆ ಇಲ್ಲ ಅಂದರೆ ಕೆಲಸ. ಹಾಗಾಗಿ ವಿದ್ಯೆ ಎದಕ್ಕೆ ಹತ್ತಿಲ್ಲ ಅಂದರೆ ನಮ್ಮ ತಂದೆಯವರು 24 ಗಂಟೆ ಅಲ್ಲಿ ಬೆಳಿಗ್ಗೆ 6ರಿಂದ 11 ಹೋಟೆಲು, ಮತ್ತು ಅಲ್ಲಿಂದ ಸ್ಕೂಲು, ಮತ್ತು ಸಾಯಂಕಾಲ 5 ಗಂಟೆ ರಾತ್ರಿ 10 ಗಂಟೆ ಹೋಟೆಲು. ಅದು ಯಾವುದು ಅಕ್ಷರತೆಯಲ್ಲಿ ಹೊಲಿಯಲ್ಲ. ಅಕ್ಷರ ಖಾಲಿ ಕಸ ಹೊಡೆಯೋದು, ನೆಲ ಒರೆಸೋದು, ಬಂಡೆ ತಿಕ್ಕುವುದು, ನೀರು ತರುವುದು. ಯಾವಾಗ ನೀರು ಮತ್ತು ತೊಂದರೆ, ನೀರು ತುಂಬಿಸೋದು, ನೀರು ತರಬೇಕು. ಆ ಬೋರೆಲ್ಲ ಕಮ್ಮಿ, ಕಾರ್ಪೊರೇಷನ್ ನೀರೆಲ್ಲ ವಾರಕ್ಕೊಮ್ಮೆ ಬರೋದು. ಎಲ್ಲ ಹೊರಗೆ ನೀರು ತರಬೇಕು, ಟ್ಯಾಂಕರ್ ತರಬೇಕು, ತುಂಬಬೇಕು, ಹಾಕಬೇಕು. ಅದೇ ಕೆಲಸ, ಕಷ್ಟದ ಕೆಲಸ. ಹಾಗಾಗಿ ಅದು ವಿದ್ಯೆ ಹತ್ತಲಿಲ್ಲ. ಆ ಉದ್ದೇಶ ವಿದ್ಯೆ ಹತ್ತಲಿಲ್ಲ. ತಂದೆ ಕಲಿಸಿದ್ದು ಸ್ಕೂಲಿಗೆ, ಅದು ನನಗೆ ಅದು ಹತ್ತಲಿಲ್ಲ. ಈಗ ಹೋಟೆಲ್ ಮುಂಚೆ ನೀವು ನಿಮ್ದು ವೃತ್ತಿ ಜೀವನ ಏನು ಹೋಟೆಲ್ ಇತ್ತು ಅಂತ ಸರ್? ಏನಿತ್ತು? ಅಲ್ಲ, ನನಗೆ ಹೋಟೆಲ್ ಇದ್ದಿಲ್ಲ. ನಮ್ಮ ತಂದೆ ಹೋಟೆಲ್ ಇದ್ದು. ಆ ತಂದೆ ಹೋಟೆಲಲ್ಲಿ ನಾನಿದ್ದೆ. ನಮ್ಮ ತಂದೆಯವ್ರದ್ದು ಹೋಟೆಲ್ ಇತ್ತು ಉಡುಪಿಯಲ್ಲಿ. ಅವರು ಮೂಲತಃ ಯಕ್ಷಗಾನ ಕಲಾವಿದರು, ಭಾಗವತರವರು. ಹಾಗೆ ಹೋಟೆಲ್ ವ್ಯವಹಾರ ಮಾಡ್ತಿದ್ದರು. ಅವರ ಬಳಿ ನಮ್ಮ ತಂದೆ ಅಂದರೆ ಕಟ್ಟ ಕಡೆ ಹೋಟೆಲ್ ಸಿಗೋದೇ ಹೋಟೆಲ್. ಅದು ನಮ್ಮ ತಂದೆ ಬಂದಾಗ ಅವ್ರಿಗೆ ಒಂದು ಕೆಲಸ ಬೇಕಿತ್ತು. ಹಾಗಾಗಿ ಅವರು ಹೋಟೆಲ್ಗೆ ಸೇರಿಕೊಂಡ್ರು. ಇವಾಗ ನೀವು ಹೋಟೆಲ್ಗಳ ಎಲ್ಲ ಮಾಡಿರಲ್ಲ ಸರ್, ವಿಭಿನ್ನವಾಗಿ ಮಾಡಿರಿ. ಆ ಪಂಜುರ್ಲಿ ಗ್ರೂಪ್ ಅನ್ನೋದು, ಈ ಪಂಜುರ್ಲಿ ಗ್ರೂಪ್ ಒಳಗ ಏನು ವಿಭಿನ್ನತೆ ಐತಿ? ಪಂಜುರ್ಲಿ ಗ್ರೂಪ್ ಅಂತ ನೋಡಿ, ನಾನು 14ನೇ ವರ್ಷಕ್ಕೆ ಬೊಂಬೆ ಓಡೋದೆ. ನಾನು ಮನೆಯ ಎಲ್ಲ ಅದು ಸಮಸ್ಯೆಗಳು, ಅದು ಭಾಳ ದೀರ್ಘಕಾಲ ಸಮಸ್ಯೆ ಉಂಟು. ಅದೆಲ್ಲ ಮನಗೊಂಡು ವಿದ್ಯೆ ಹತ್ತಿಲ್ಲ. ಆಮೇಲೆ ಭಾಳ ಟಾರ್ಚರು. ನಮ್ಮ ತಂದೆಯವರು ಭಯಂಕರ ಸಿಟ್ಟು ಅಂದರೆ ಅವ್ರ ಸಿಟ್ಟು ಈಗಲೂ ಹೆಸರಿಗೆ ಬರೋದು. ರಾತ್ರಿ ಕೆಲಸ ಮಾಡುತ್ತೆ ನನಗೆ, ಅಷ್ಟು ಸಿಟ್ಟು ಅವರು. ಎತ್ತೆತ್ತು ಹೋಗಿದ್ರು ನಾನು. ಸಿಟ್ಟು ಮಾತು ಕಮ್ಮಿ, ಸಿಟ್ಟು ಹೆಚ್ಚು ಅವ್ರಿಗೆ. ಹಾಗಾಗಿ ಅದೆಲ್ಲ ನಾನು ಇನ್ನೂ ಅದು ಬದುಕಿದರೆ ಬಡ ಜೀವ, ಇಲ್ಲ ಬದುಕೊಳ್ಳೋಂಥ ಹಾಗಾಗಿ ಹೋಗಿದ್ದು. ನಾನು ಓಡೋಗಿದ್ದು. ಸ್ಕೂಲು ಬೇಡ, ತಂದೆಯೂ ಬೇಡ, ಯಾರೂ ಬೇಡ ಅಂತ. ಹಾಗೆ ಬಾಂಬೆ ಪ್ರಯಾಣ ಹೋಗಿ ಬಾಂಬೆಯಿಂದಲೇ 18 ವರ್ಷ ಕೆಲಸ ಮಾಡಿ ಮತ್ತೆ ನನ್ನ ಜೀವನಕ್ಕೆ ಏನಾದರೂ ಒಂದು ಬೇಕಲ್ಲ ಅಂತ ಮದುವೆ ವಯಸ್ಸು ಬಂದಾಗ ನಾನು ಮತ್ತು ಹುಬ್ಳಿಗೆ, ಧಾರವಾಡಿಗೆ ನಮ್ಮ ತಂದೆಯವರು ಮದುವೆ ವಯಸ್ಸಾಯಿತು, ಬಾ ಅಂತ ಹೇಳಿದರು. ಬಂದೆ. ಒಂದು ಹೋಟೆಲ್ ತೋರಿಸಿದ್ರು ಧಾರವಾಡದಲ್ಲಿ.
ಅವರು ವೆಜ್ ಮಾಡಲಿಕ್ಕೆ ಹೇಳಿದರು. ಅಲ್ಲಿ ವೆಜ್ ಪಕ್ಕದ ಒಬ್ಬ ಅಂಗಡಿ ಇದ್ದಾನೆ, ಅವ್ನಿಗೆ ಒಳ್ಳೆ ವ್ಯಾಪಾರ ಉಂಟು. ನಮ್ಮ ತಂದೆಯವ್ರಿಗೂ ಅವ್ನಿಗೆ ಆಗೋದಿಲ್ಲ. ಹಾಗೆ ಇಲ್ಲಿ ವೆಜ್ ಮಾಡಿ ಅವ್ನು ಕಾಂಪಿಟೇಷನ್ ಕೊಡಬೇಕಂತ ನಮ್ಮ ತಂದೆಯವರು. ನಾನು ಹೇಳಿದೆ ಕಾಂಪಿಟೇಷನ್ ಕೊಡೋದಿಲ್ಲ, ಅವ್ನ ವ್ಯಾಪಾರ ಅವ್ನಿಗೆ, ನಮ್ಮ ವ್ಯಾಪಾರ ನಮಗೆ, ನಾನು ವೆಜ್ ಅಂತ ಮಾಡೋದಿಲ್ಲ ಅಂತ. ಅವ್ರು ಮಾಡೋದಿಲ್ಲ ಅಂದರೆ ಅದು ಹೋಗ್ಬಿಟ್ರು ಅವರು. ಮತ್ತು ಏನು ಮಾಡೋದು ಅಂತ ನಮ್ಮ ಗೆಳೆಯ ಬೊಂಬೆ ಹೋಗಿ ನಮ್ಮ ಗೆಳೆಯನ ಹತ್ರ ಒಂದು 50,000 ರೂಪಾಯಿ ತೊಗೊಂಬಂದು ನಾನ್ ವೆಜ್ ಮಾಡಿದ್ದು. ನಾನ್ ವೆಜ್ ಅದು ಹೆಸರಿಟ್ಟಿದ್ದು ನಮ್ಮ ತಂದೆಯವರು ಶ್ರೀ ಪಂಜುರ್ಲಿ, ಅಂದರೆ ನಮ್ಮ ದೈವ, ನಮ್ಮ ತಂದೆಯವರ ದೈವದ ಮನೆ. ನಮ್ಮದು ಮನೆ ದೈವ ಪಂಜುರ್ಲಿ, ಅವ್ರದ್ದು ಮನೆ ದೈವ ಪಂಜುರ್ಲಿ. ನಮ್ಮ ಆವಾಗ ಬದುಕಿನ ಭಾಳ ಉತ್ತುಂಗದ ಬಡತನದ ಉತ್ತುಂಗದಲ್ಲಿದ್ದಾಗ ಬಂದಂಥ ಹೆಸರು. ಆ ಹೆಸರನ್ನು ಇಲ್ಲಿ ತನಕ ನನ್ನ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದೆ ಅದು ಹೆಸರು. ಅದಕ್ಕೆ ಅದು ನಾನು ಚಿರುಣಿ, ಆ ಹೆಸರಿಗೆ ನಾನು ಉಸಿರಿರೋ ತನಕ ಚಿರುಣಿಯಾಗಿರ್ತೀನಿ. ನಾನು ಎಂದು ಮೋಸ ಮಾಡಲಾರ್ದೆ, ಅನ್ಯಾಯ ಮಾಡಲಾರ್ದೆ, ಅಹಂಕಾರ ಮಾಡಲಾರದೆ, ನನ್ನದು ಏನಿಲ್ಲದೆ, ನನಗೆ ಸಾಮಾನ್ಯ ನಾನು ಓಡುವಾಗ ಯಾವ ರೀತಿ ಇದ್ದೇನೆ ಅದನ್ನೇ ಈಗ ಪಾಲನೆ ಮಾಡ್ತಿದ್ದೇನೆ. ಈ ನಾನ್ ವೆಜ್ ಹೋಟೆಲ್ಗಳಿಗೆ ಪಂಜುರ್ಲಿ ಅಂತ ಹೆಸರಿಟ್ರಿ, ವೆಜ್ ಹೋಟೆಲ್ಗಳಿಗೆ ಲೀಲಾವತಿ ಅಂತ ಇಟ್ರಿ. ಇದಕ್ಕೆ ಕಾರಣ ಏನ್ರಿ? ಯಾಕೆ ಲೀಲಾವತಿ ಅಂತೇಳಿ ನಾನ್ ವೆಜ್ ಹೋಟೆಲ್ ಆದ್ರೆ ಸಮಸ್ಯೆ ಆಗ್ತದೆ ಅಂತ ಇಟ್ರಿ? ಅಲ್ಲಲ್ಲ, ಹಾಗೆಲ್ಲದು ಪಂಜುರ್ಲಿ ಹೆಸರಿಟ್ಟು ನಾನು ಫಸ್ಟ್ ಟ್ರೋಲಾಂಗ್ ಮಾಡಿದ್ದೆ. ಟ್ರೋಲಾಂಗ್ ಮಾಡಾಗ ಒಂದು ವರ್ಷ, ಒಂದು 6 ತಿಂಗಳು ಗಿರಾಕಿತ್ತಿಲ್ಲ. ಆಮೇಲೆ ಹಂಗೆ ಮೆಲ್ಲ ಹೋರಾಟ ಮಾಡಿ ಕೆಲಸ ಮಾಡಿ ಸ್ವಲ್ಪ ಗ್ರಾಹಕರ ಹತ್ರ, ನನಗೆ ಈ ಗ್ರಾಹಕರ ಹತ್ರ ಮಾತಾಡೋದು, ಗ್ರಾಹಕರ ಹತ್ರ ಒಳ್ಳೆ ಅಭಿನಯ ಮೊದಲಿಂದ ಹುಟ್ಟುಕೊಂಡು ನನಗದು. ಆದ್ದರಿಂದ ಅಲ್ಲಿ ವ್ಯಾಪಾರ ಆಯಿತು. ವ್ಯಾಪಾರ ಆಗಿ 2ನೇ ಹೋಟೆಲ್ ಮಾಡಿ. ಅಲ್ಲಿ ಕಸ್ಟಮರ್ ಹೇಳಿದ್ರು ಹುಬ್ಳಿಯಲ್ಲಿ ಮಾಡಿ ಅಂತ. ಹುಬ್ಳಿಯಲ್ಲಿ ಮಾಡಿ ಸರ್, ಹುಬ್ಳಿಯಲ್ಲಿ ಮಾಡಿ. ಏನು ಸರ್, ನಾನು ಹುಬ್ಳಿಯಿಂದ ಬರಬೇಕು ಊಟಕ್ಕೆ, ಧಾರವಾಡಿಗೆ ಅಂತ, ನಿಮ್ಮ ಊಟ ಮಾಡಲಿಕ್ಕೆ. ಅವರು ಹೇಳಿದ್ದಕ್ಕೆ ಮತ್ತೆ ನಾನು ಒಂದು ಹುಬ್ಳಿಯಲ್ಲಿ ಅಂತ ಚೆನ್ನಾಗಿ ಒಂದು ಊಟ ಸಿಕ್ತು, ಅಲ್ಲಿ ಮಾಡಿದ್ದೆ. ಅದು ಸಕ್ಸಸ್ಫುಲ್ ಆಯಿತು. ಅದು ಸಕ್ಸಸ್ಫುಲ್. ಮತ್ತು ಈ ಇನ್ನೊಂದು ಮಾಡಿದ್ದು, ಅದು ಸಕ್ಸಸ್ಫುಲ್ ಆಯಿತು. 4 ಮಾಡಿದೆ, ಅದು ಸಕ್ಸಸ್ಫುಲ್. ಅದೇ ನಾನ್ ವೆಜ್ ಮಾಡಿದ್ದು ನಾನು. 5 ಆಯಿತು, ಸಕ್ಸಸ್ಫುಲ್ ಆಯಿತು. 6 ಆಯಿತು, ಅದು ನಾನ್ ವೆಜ್ ಸಕ್ಸಸ್ಫುಲ್ ಆಯಿತು. 7ನೇದು ವೆಜ್ ಮಾಡಬೇಕು. ಕಸ್ಟಮರ್ ಹೇಳಿದ್ದು ವೆಜ್ ಮಾಡಿ ಸರ್, ವೆಜ್ ಎಲ್ಲ ನಾವು ಬರ್ಬೋದು ನಿಮ್ಮ ಅಂಗಡಿಗೆ, ನಮ್ಮ ಮಿಸ್ಸಸ್ ಮಕ್ಕಳೆಲ್ಲ ವೆಜ್ ಅವರು ನಿಮ್ಮ ಅಂಗಡಿ ಬರ್ತಿಲ್ಲ ನಾನ್ ವೆಜ್ ಅಂಗಡಿಗೆ. ವೆಜ್ ಮಾಡಿ ನಿಮ್ಮ ಸರ್ವಿಸು, ನಿಮ್ಮ ಗುಣಗಳು, ನಿಮ್ಮ ನಡ್ಕೊಳ್ಳೋ ರೀತಿ ನಮ್ಗೆ ಭಾಳ ಇಷ್ಟ. ಯಾರೂ ಇಲ್ಲಿ ನಮ್ಗೆ ಸರ್ವಿಸ್ ಕೊಡೋದಿಲ್ಲ. ನೀವು ವೆಜ್ ಫೀಲ್ಡಿಗೆ ಬರಬೇಕು. ಕಸ್ಟಮರದ ಆ್ಯಕ್ಚುಲಿ ನಂಗೆ ವೆಜ್ ಮಾಡೋದು ಮನಸ್ಸೇ ಇದ್ದಿಲ್ಲ. ವೆಜ್ ಅವ್ರು ಹೇಳಿದ್ದಕ್ಕೆ ಏನು ಕಷ್ಟ ಭಾಳ. ವೆಜ್ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ರಾತ್ರಿ ತನಕ ನಾನ್ ಸ್ಟಾಪ್ ಕೆಲಸ, ಹೋರಾಟ, ಅದರಿಂದ 24 ಗಂಟೆಲಿ ಇರಬೇಕು. ಚಿಕ್ಕದಕ್ಕೂ ತಿಳಿ ಹಾಕಬೇಕು. ಅಯ್ಯೋ, ಅದೊಂದು ಭಾಳ ದೊಡ್ಡ ರಗಳೆ. ಈ ನಾನ್ ವೆಜ್ ಅಂದಷ್ಟು 4 ಗಂಟೆ ಗಿರಾಕಿ, ಸ್ಟಾಪ್ ನಿಲ್ತಾರೆ, ಕಮ್ಮಿ ಡ್ಯೂಟಿ, ಒಳ್ಳೆ ಜನ ನಿಲ್ತಾರೆ. ಈ ವೆಜ್ ಅಂದ್ರೆ ಜನ ನಿಲ್ಲೋದು, ಜನ ಪ್ರಾಬ್ಲಮ್, ಸಮಸ್ಯೆ, ಅದು ಇದೆಲ್ಲ ಮನಗೊಂಡು ಈ ಜನಗಳ ಹಾರೈಕೆ ಉಂಟಲ್ಲ, ಅದಕ್ಕಿಂತ ದೊಡ್ಡ ಯಾವುದಿಲ್ಲ. ಅವರ ಹಾರೈಕೆಯಿಂದಲೇ ಲೀಲಾವತಿ ಅದು ವೆಜ್ ಮಾಡುವಾಗ ಹೆಸರು ಇಡಬೇಕಂದಾಗ ಈ ಪಂಜುರ್ಲಿ ಅಂದರೆ ನಾನ್ ವೆಜ್ ಎಲ್ಲ ಗೊತ್ತಾಗ್ಬಿಟ್ಟಿತ್ತು. ಪಂಜುರ್ಲಿ ಇಟ್ಟರೆ ಮತ್ತೆ ಜನ ನಾನ್ ವೆಜ್ ತಗೋತಾರೆ, ಬೇಡ ಅಂತ ನನ್ನ ತಾಯಿ ಹೆಸರು ಇರಬೇಕಲ್ಲ. ಯಾಕೆ ಹೆಸರು ಬೇರೆ ಹೆಸರು? ನಮ್ಮ ತಾಯಿ ಇಲ್ವಾ? ನಮ್ಮ ತಾಯಿ ಹೆಸರು ಹಡೆದಂಥ ತಾಯಿ ಹೆಸರಿಗಿಂತ ಅದೊಂದು ದೊಡ್ಡ ಸಾಧನೆ ಏನುಂಟು. ಮತ್ತು ನನ್ನ ತಾಯಿ ಹೆಸರು ಹೊಡೆದು ನಾನು ಬಾಂಬೆಲಿ ಕೆಲಸ ಮಾಡುವಾಗ, ಕಸ ಹೊಡೆಯುವಾಗ, ನೆಲ ಒರೆಸುವಾಗ ಕುತ್ಕೊಂಡು ಅದು ಆಲೋಚನೆ ಮಾಡ್ತಿದ್ದು. ನಾನು ಒಂದು ಚಿಕ್ಕ ಹೋಟ್ಲಿಗೆ ಕೆಲಸ ಮಾಡುವಾಗ, ನಾನು ಒಂದು ಇಂಥ ಚಿಕ್ಕ ಹೋಟ್ಲಿಗೆ ಕೆಲಸ ಮಾಡುವಾಗ ಹೋಟ್ಲ್ ಮಾಡೋ ತಾಯಿ ಹೆಸರು ಇಡಬೇಕು. ಭಾಳ ಕಷ್ಟಪಟ್ಟು, ನಮ್ಮ ತಾಯಿ ಸಿಕ್ಕಾಪಟ್ಟು ಕಷ್ಟಪಟ್ಟಿದ್ದಾರೆ. ಹುಬ್ಳಿಯಲ್ಲಿ ಅವ್ರ ರಕ್ತ ಭಾಳ ಬಿದ್ದಿದ್ದು ಹುಬ್ಳಿಯಲ್ಲಿ. ಹಾಗಾಗಿ ಎಲ್ಲೆಲ್ಲ ನಾವು ಅಂಗಡಿ ಮಾಡಿದ್ದೆ ಅಲ್ಲೆಲ್ಲ ಅವ್ರ ರಕ್ತ ಬಿದ್ದಿದ್ದೆ ಅಂಗಡಿ ಮಾಡಿದ್ದು ನಾನು. ಹಾಗಾಗಿ ಅದೆಲ್ಲ ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ನಾನು ಆ ತಾಯಿ ಅವಾಗ ಆಲೋಚನೆ ಮಾಡಿದ್ದು, ಅದು ಈಗ ಪಟ್ ಅಂತ ಒದಗಿ ಬಂದಾಗ ಆ ಹೆಸರು ಅದು ನಾನು ಇಟ್ಟಿದ್ದು. ಆ ಹೆಸರು ಮತ್ತು ನನ್ನನ್ನು ಉತ್ತಂಗಕ್ಕೆ ಏರಿಸ್ತದೆ. ಈ ಹೋಟೆಲ್ ಫೀಲ್ಡಿಗೆ ನೀವು ಬಂದ್ರಲ್ಲ ಸರ್, ಈ ಹಣಕ್ಕಾಗಿ ಬಂದ್ರೋ ಅಥವಾ ಆಸಕ್ತಿಯಿಂದ ಬಂದ್ರು? ಹೋಟೆಲ್ ಫೀಲ್ಡ್ ಬಂದಿದ್ದು ಹೊಟ್ಟೆಪಾಡಿಗಾಗಿ. ಆಸಕ್ತಿ ಇರಲ್ಲ, ಹಣ ಇಲ್ಲ. ಹಣ ನೋಡಿ, ಹಣ ಇಲ್ಲೂ ನಂದು IT ಡೀಟೇಲ್ಸ್ ನೋಡಿ ಗೊತ್ತಾಗುತ್ತೆ ನಂದು ಎಷ್ಟು ಹಣ ಉಂಟಂತ. ಆಸಕ್ತಿ ಅಂತಲ್ಲ, ಹೊಟ್ಟೆಪಾಡಿಗೆ. ಹೊಟ್ಟೆ ಉಂಟಲ್ಲ, ಹಸಿವು ಉಂಟಲ್ಲ, ಹಸಿವು ಅವನನ್ನು ಒಂದು ತಪ್ಪು ದಾರಿ ಹೋಗುತ್ತೆ, ಒಂದು ಒಳ್ಳೆ ದಾರಿ ಹೋಗುತ್ತೆ. ತಪ್ಪು ದಾರಿ, ನನ್ನ ಹಿಂದೆ ಯಾವುದೋ ಒಂದು ಭಗವಂತ ಕೆಲಸ ಮಾಡ್ತಿರ್ಬೇಕು. ಹಾಗಾಗಿ ನನಗೆ ಯಾವುದೋ ಎಲ್ಲೂ ಇಲ್ಲಿ ತನಕ ತಪ್ಪು ದಾರಿ ಒಯ್ದಿಲ್ಲ. ಸರಿ ದಾರಿಗೆ ನನ್ನನ್ನು ಅದು ಸರಿ ದಾರಿಗೆ ಒಯ್ದಿದ್ದಕ್ಕೆ ನಾನು ಇಲ್ಲಿ ತನಕ ಬಂದೇನೆ. ಯಾಕಂದರೆ ಒಳ್ಳೆ ಕೆಲಸ, ವೆಜ್ ಹೋಟೆಲ್ ಒಳ್ಳೆ ಕೆಲಸ ಮಾಡುವಾಗ ಅದು ಭಾಳ ಕಷ್ಟ. ಅದನ್ನು ಬ್ರ್ಯಾಂಡ್ ಮಾಡೋದು, ಅದನ್ನು ಜನಗಳಿಗೆ ಇಷ್ಟಪಡಿಸೋದು, ಜನಗಳು ನಮ್ಗೆ ಆ ಗೌರವ ಕೊಟ್ಟು ಬರೋದು, ಅವರೆಲ್ಲ ಆಶೀರ್ವಾದ ಮಾಡೋದು ಉಂಟಲ್ಲ, ಅದೆಲ್ಲ ಅದ್ರ ಹಿಂದೆ ಭಾಳ ಶ್ರಮ ಇರುತ್ತೆ. ಅದಕ್ಕೆಲ್ಲ ನಿದ್ದೆ, ಅದು ಇದು ಎಲ್ಲ ಬಹಳ ಅದಕ್ಕೆ ಆಲೋಚನೆ ಇರ್ತೈತೆ. ಅಷ್ಟೆಲ್ಲ ಕಠಿಣವಾದ ಪರಿಸ್ಥಿತಿ ತೊಗೊಂಡ ಮೇಲೆ ಆ ಜನಗಳಿಗೆ ಇಷ್ಟ ಆಗೋದು. ಜನಗಳಿಗೆ ಇಷ್ಟ ಆಗಬೇಕಾದ್ರೆ ಅದರಿಂದ ಸಾಗರ ರೂಪದಲ್ಲಿ ಕೆಲಸ ಮಾಡಿದ್ರೇ ಆ ಜನಗಳಿಗೆ ಅದು ಭಾಳ ಅದೊಂದು ಮಾನವೀಯತೆಯಿಂದ ಕಂಡು ಅವ್ರು ನಮ್ಗೆ ಹರಿಸ್ತಾರೆ.
ಹಾರೈಕೆ ನಮ್ಮ ಈ ಮುಂದಿನ ಜೀವನಕ್ಕೆ, ಮುಂದಿನ ನಮ್ಮ ದಾರಿಗೆ, ಸುಗಮ ದಾರಿಗೆ ಒಂದು ಒಳ್ಳೆಯ ಇದೊಂದು ಪೀಠಿಕೆ ಅಂತ ಹೇಳ್ತೀನಿ ನಾನು. ಈಗ ಲೀಲಾವತಿ ಹೋಟ್ಲ ಇಷ್ಟೆಲ್ಲಾ ಹೋಟೆಲ್ಗಿಂತ ಏನ್ ವಿಭಿನ್ನ ಸರ್? ಲೀಲಾವತಿ ಹೋಟೆಲ್ ಇಬ್ಬರನ್ನೇ ಯಾಕಂತ ಹೇಳಿದ್ರೆ, ನಾನು ಹೋಟೆಲ್ ಎಲ್ಲ ಮಾಡ್ತಾರೆ, ನನ್ನ ತಲೆಯಲ್ಲಿ ನನ್ನ ತಲೆ ಉಂಟಲ್ಲ, ನನ್ನ ಬೆಳಿಗ್ಗಿಂದ ರಾತ್ರಿ ತನಕ ನನಗೆ ಏನು ತಲೆ ಓಡುದಿಲ್ಲ. ಬೆಳಿಗ್ಗೆ ಹೋಟೆಲ್ ಬಿಟ್ಟರೆ ಹೋಟೆಲ್ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಏನಾದರೂ ಒಂದು ಹೋಟೆಲ್ಗೆ ಆ್ಯಕ್ಚುಲಿ ಬಹಳ ಜನಗೆ ಎಷ್ಟು ಬುದ್ಧಿ ಹೇಳಿದ್ರು ಅವ್ರಿಗೂ ಮಿದುಳಿಗೂ ಹೋಗೋದೇ ಇಲ್ಲ. ಏನು ಬುದ್ಧಿ ಹೇಳಿದ್ರು ತೊಗೊಳ್ತಾರೆ, ಬಿಟ್ಬಿಡ್ತಾರೆ. ಭಾಳ ಕೇಳಿದಾರೆ ಮಿದುಳಿಗೂ. ನನಗೆ ಮಿದುಳು ಟಚ್ ಮಾಡಬೇಕಿದ್ರೆ ಏನಾದರೂ ಮಾಡಬೇಕು ನನ್ನ ಇತಿಮಿತಿಯಲ್ಲಿ ಅಂತಾಗ ಅಣ್ಣಾ ಹಜಾರೆ ಅವರು ಒಂದು ಇದು ಮಾಡಿ ಸತ್ಯಾಗ್ರಹ ಮಾಡಿದ್ರು ನಮ್ಮ ದೇಶಕ್ಕೆ ಸಲುವಾಗಿ. ಒಂದನೇ ಸತ್ಯಾಗ್ರಹ ಭಾಳ ವಿಜೃಂಭಣೆ ಆಯಿತು, ಸಕ್ಸಸ್, ಭಾಳ ಸಂತೋಷಪಟ್ಟೆ. ಭ್ರಷ್ಟಾಚಾರ ನಿರ್ಮೂಲನೆ ಭಾಳ ತಾಂಡವಾಡ್ತಿದ್ದು. ವರ್ಷಕ್ಕೆ 6 ಗ್ಯಾಸ್ ಇಲ್ಲ. ಅಯ್ಯೋ ಸಾಮಾನು ನನ್ನ ಪರಿಸ್ಥಿತಿ, ಆ ಹೋಟೆಲ್ ಮಾಡುವಾಗ ಕಾಯಿನ್ ಇಲ್ಲ, ಹೋಟೆಲ್ ಪರಿಸ್ಥಿತಿ ಅಘೋರವಾಗಿತ್ತು ಅವಾಗ. ಒದ್ದಾಡು ಭಾಗಷ್ಟು ದಿನ ಅವಾಗ ಅಣ್ಣಾಜಿ ಆ ಭ್ರಷ್ಟಾಚಾರದ ಮಾಡುವಾಗ ನಂಗೆ ಖುಷಿ ಆಯ್ತು. ನನಗೆ ಇನ್ನು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಏನಾದರೂ ಒಳ್ಳೇದಾಗ್ಬೋದು, ದೇಶಕ್ಕೆ ಒಳ್ಳೇದಾಗ್ಬೋದು, ಭ್ರಷ್ಟಾಚಾರ ಕಮ್ಮಿ ಆಗ್ಬೋದು, ನಮಗೇನೆಲ್ಲ ಸೌಲಭ್ಯ ಸಿಗ್ಬೋದು ಆ ಜನಗಳಿಗೆ ಅಂತ. ಆ ರೀತಿ ನನಗೆ ಬಹಳ ಒಂದು ಆಸೆ ಇಟ್ಕೊಂಡಿದ್ದೆ. ಅದು ಸಕ್ಸಸ್. ಎರಡನೇ ಅವರ ಸತ್ಯಾಗ್ರಹ ಅರ್ಧ ಜನ ಬಂದರು, ಫಸ್ಟದು ಸಕ್ಸಸ್ ಅರ್ಧ. ಮೂರನೇದಕ್ಕೆ ಜನನೇ ಬರಲಿಲ್ಲ. ಆವಾಗ ನನಗೆ ವಿಚಿತ್ರ ಆಯಿತು, ಇಂಥ ವ್ಯಕ್ತಿಗಳು, ನಿಷ್ಕಲಂಕ ವ್ಯಕ್ತಿಗಳು ದೇಶಕ್ಕೆ ಹೋರಾಟ ಮಾಡುವಾಗ ಅವ್ರಿಗೂ ಜನ ಬೆಂಬಲ ಕೊಡಲಿಲ್ಲ. ಅದರ ಅರ್ಥ ಎಷ್ಟು ಭ್ರಷ್ಟ ಆಗಿಬಿಟ್ಟಿದ್ರೆ ನಮ್ಮ ದೇಶ ಅಂತ. ಅವಾಗ ನಾನು ಏನು ಮಾಡಬೇಕು, ನನ್ನಿಂದ ಏನಾಗುತ್ತೆ? ನಾ ಹೋಟೆಲ್ ಬಿಲ್ಡರ್, ನಾ ದೊಡ್ಡದ್ರೆ ನಮ್ಮ ಮನೆಗೆ ಸಾಗೋದು. ಅದು ಬಿಟ್ಟು ನಾನು ಹೋರಾಟ ಮಾಡಿ ಹೋಗ್ತಾ ಸತ್ಯಾಗ್ರಹ ಹುಬ್ಳಿಯಲ್ಲಿ ಮಾಡೋದು 2 ಸಲ ಹೋಗಿದ್ದು, ಧಾರವಾಡ ಮಾಡೋದು ಹೋಗಿದ್ದೆ ನಾನು. ಸತ್ಯಾಗ್ರಹಕ್ಕೆ ಬಂದಿದ್ದೆ ನಾನು. ನಾವು ಕುಂತಾಗ ಇಲ್ಲಿ ಫೋನ್ ಮಾಡು ಅಂಗಡಿಯಿಂದ, ಸರ್ ಆ ವೇಟ್ರ್ ಓಡೋದಾರೆ, ಅವ ಈ ಮಾನವಲ್ಲಿ ಬಂದೇ ಇಲ್ಲ ಅಂತ. ಅದ್ರೊಳಗೆ ಎದ್ದು ಹೋಗಿ ನಾನು ಮತ್ತೆ ನನ್ನ ಜೀವನ ನೋಡ್ಬೇಕಾ, ಸತ್ಯಾಗ್ರಹ ನೋಡ್ಬೇಕಾ, ದೇಶ ನೋಡ್ಬೇಕಾ, ಈ ರೀತಿಯ ಎಲ್ಲ ಆಲೋಚನೆ ಮಾಡಿ ಆಮೇಲೆ ನಾನು ಅನಿಸ್ತು, ಏನು ದೇಶಭಕ್ತರು ನಮ್ಮ ದೇಶಕ್ಕೆ ಎಷ್ಟೋ ಜನ ತಮ್ಮ ನೆತ್ತರನ್ನು ಹರಿಸಿದ್ದಾರೆ. ಸ್ವತಂತ್ರ ಹೋರಾಟಕ್ಕೆ ಕೋಟಿ ಜನ ನೆತ್ತರ ಹರಿಸಿದ್ದಾರೆ. ಅವರು ಕೊಟ್ಟಂತ ಕಾಣಿಕೆಯಿಂದ ನಾವು ಸುಭಕ್ಷವಾಗಿ ಭಾಳ ಸುರಕ್ಷಿತವಾಗಿ ಬದುಕ್ತಿದ್ದೀವಿ ಎಲ್ಲರೂ. ಅಂಥವ್ರು ನೆನೆಸ್ಕೊಂಡ್ರು ನಾವು ಬದುಕಬೇಕು ಆ್ಯಕ್ಚುಲಿ ಅಂತ. ಅಂಥವ್ರಿಗೆ ನೆನೆಸ್ಕೊಂಡು ನಾನು ನೆನೆಸ್ಬಲ್ಲೆ, ನಾನು ಅದು ಬದುಕಬಲ್ಲೆ. ಜನಗಳಿಗೆ ಹೇಗೆ ನಾನು ಮುಟ್ಟಿಸ್ಬೇಕಂತ ಅಂದಾಗ ಅವಾಗ ನಾನು ತಲೆ ಹೋಗಿದ್ದು ಗೋಡೆ. ನನ್ನ ಕಾಲಿಗೆ ಎಲ್ಲ ಕಡೆ ಏನು ಮಾಡ್ತೀನಿ, ಗೋಡೆ ಹೋಟ್ಲ್ ಮಾಡೋ ಕಿಟಕಿ ಬರುತ್ತೆ, ಗಾಳಿ ಬರಲಿ ಯಾವುದು ಬರಲಿ ಸ್ಕಟರ್ ಹಾಕಿ ಕಿಟಕಿ ಮಾಡ್ತೆ ಎಲ್ಲ ಕಡೆ. ನಾನು ಏನು ಮಾಡಿದೆ, ಕಿಟಕಿ ಮಾಡಿಲ್ಲ, ಅದನ್ನ ಗೋಡೆ ಎಲ್ಲ ಬಂದ್ ಮಾಡಿ ಅಲ್ಲಿ ನಮ್ಮ ದೇಶಕ್ಕೆ ಯಾರ್ಯಾರು ಸೇವೆ ಸಲ್ಲಿಸಿದರೆ, ತಮ್ಮ ರಕ್ತವನ್ನು ಸುರಿಸಿದ್ದಾರೆ, ಅವ್ರಿಗೆಲ್ಲ ನಾವೆಲ್ಲ ದಿನನಿತ್ಯ ನಮನ ಮಾಡಬೇಕು. ಅವರ ನಮನದಿಂದ ನಮ್ಮ ಜೀವನ ನಡಿಬೇಕು. ಇದೆಲ್ಲ ಊಟ ಕುಂತ ಬಂದಾಗ ಅವ್ರು ನೋಡ್ಕೋತು ಏನಾದರೂ ಸ್ವಲ್ಪ ಅವ್ರಿಗೆ ಒಂದು ಮಿದುಳಿಗೆ ಹೋದರೆ ನಮ್ಮ ದೇಶಕ್ಕೆ ಭಾಳ ಒಳ್ಳೆ ಒಂದು ಸಂದೇಶ ಹೋದಂಗಾಗುತ್ತೆ. ದೇಶ ಕ್ಲೀನ್ ಆಗೋದ್ರಲ್ಲಿ ಸಂದೇಹವಿಲ್ಲ. ಜನಗಳ ಮನಸ್ಸು ಶುದ್ಧವಾದರೆ ಆಟೋಮೆಟಿಕ್ ದೇಶ ಶುದ್ಧ ಆಗ್ಬಿಡುತ್ತಿದೆ. ದೇಶ ಶುದ್ಧ ಆಗಬೇಕು, ಇದೊಂದೇ ಮಾರ್ಗ, ಬೇರೆ ಮಾರ್ಗನೇ ಇಲ್ಲ. ಯಾಕಂತ ಹೇಳಿದ್ರೆ ಹೊಡೆದ್ರೆ ಅದು ಕ್ಷಣಿಕ, ಮಿದುಳು ಹೊಡೆದ್ರೆ ಅದು ಮಿದುಳು ಒಂದು ಓಡ್ತಾ ಇರ್ತೈತೆ, ಇದು ಹಿಂಗೆ ಅದು ಮಿದುಳು ಕೆಲಸ ಕೊಡ್ತಾ ಇರ್ತೈತಿ. ಆ ಕೆಲಸವನ್ನು ನಾನು ಅದಕ್ಕಾಗಿ ನಾನು 1 ಹೋಟೆಲ್ ಮಾಡಿದೆ, 2 ಹೋಟೆಲ್ ಮಾಡಿದೆ, ವೆಜ್ ಹೋಟೆಲ್ 3 ಹೋಟೆಲ್ ಮಾಡಿದೆ. ಎಲ್ಲ ದೇಶಭಕ್ತಿ ಇದ್ರೆ ಅದರೊಳಗೆ ನಾನು ತುಂಬಿಸ್ಬಿಟ್ಟೆ. ಒಂದು ನಾಷ್ಟ ಬಣ್ಣ ಬಂದಾಗ, ಚಹಾ ಕುಡ್ಲಿ ಬಂದಾಗ, ಊಟ ಮಾಡಲಿ ಬಂದಾಗ, ಶುದ್ಧವಾಗಿ ಆಹಾರ ಊಟ ಮಾಡುವಾಗ ಆ ದೇಶಭಕ್ತರು ಆ ಶುದ್ಧ ಒಳದಲ್ಲಿ ಹೋಗಿ ಆ ಹೃದಯ ಎಲ್ಲ ಶುದ್ಧವಾಗಿ ದೇಶಕ್ಕೆ ಕಾಣಿಕೆ ಕೊಡುವಂಥ ಆ ಜನಗಳು ಹೆಸರು ಬರಲಿ. ಒಂದು ಮನೆಯಲ್ಲಿಯೂ ದೇಶಕ್ಕೆ ಹೊರಡದಂಥ ವ್ಯಕ್ತಿ ಇರಲಿ, ಮುಂದಿನ ಪೀಳಿಗೆ ನೆನೆಸ್ಕೊಳ್ಳಿ. ಆ ರೀತಿ ಉದ್ದೇಶದಿಂದ ಅದಕ್ಕೆ ನಾನು ಏನೇನು ಬೇಕು ಅದೆಲ್ಲ ನಮ್ಮ ದೇಶಕ್ಕೆ ಮಡಿದವ್ರನ್ನೆಲ್ಲ ಒಂದೇ ಗೂಡ್ಲಿ ತಂದು ಅವ್ರಿಗೆಲ್ಲ ಕುಂತವ್ರಿಗೆಲ್ಲ ಪರಿಚಯ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ಫುಲ್ ಆಗಿದೆ. ಜನಗಳಿಗೆ ಹರಿಸ್ತಾರೆ, ತಲೆ ಮೇಲೆ ಕೈಟ್ ಹೋಗ್ತಾರೆ. ಇಲ್ಲ ನಂಗೆ ಫೋನ್ ಮಾಡ್ತಾರೆ, ಎಂತ ನಿಮ್ಮದೊಂದು ಯೋಚನೆ ಸರ್, ನಿಮಗೆ 100 ಸಾಯಿಸು 200 ಸಾಯಿಸು, ನೀವು ನಿಮ್ಮಂತರ ಬೇಕು. ಅವರೆಲ್ಲ ಹರಕೆಯಿಂದ ಹೋಗ್ತಿದ್ದೀವಿನ ಅದು ಬಿಟ್ಟು ಬೇರೆ ಯಾವುದೂ ದಾರಿ ಇಲ್ಲ. ನನ್ನ ಇದು ಅಚಲವಾದ ನಂಬಿಕೆ. ಇವಾಗ ಹೋಟೆಲಿಗೆ ಬಂತಂದ್ರ ಒಂದು ಫುಡ್ ಸರಿ ಇರಬೇಕು. ಈಗೇನೋ ಒಂದು ವಡಾ ತೊಗೊಂಡೇವಿ, ಅದ್ರೊಳಗೆ ಏನೋ ಒಂದು ಕೂದಲ ಬಂತು, ಒಂದು ಹುಳ ಬಂತು, ಏನೋ ಒಂದು ಎಲ್ಲ ಕಡೆ ಒಂದು ಸಮಸ್ಯೆ ಬರ್ತದೆ. ಈ ತರ ನಿಮ್ಮ ಆಹಾರ ಗುಣಮಟ್ಟನ ಕಾಪಾಡ್ಕೊಳಕ್ ನೀವೇನ್ ಮಾಡ್ತೀರಿ? ನೋಡಿ ನಾವು ಮಾನವರು, ಮನುಷ್ಯ ಜನ್ಮ ತಪ್ಪಾಗುವುದು ಸಹಜ. ತಿದ್ದಿ ನಡೆಯುವನೇ ಮನುಜ. ನಮ್ಮ ಹತ್ರ ತಪ್ಪಾಗ್ತದೆ. ಕೂದಲ ಬಂದಿದೆ, ತಣ್ಣಗಿರ್ತೈತೆ. ಒಮ್ಮೆ ಈಗ ಬರೋಗಿದ್ದ ರವೆ ಇಡ್ಲಿ ಗಟ್ಟಿತ್ತು ಅಂತ ಒಳಗೆ ನೋಡುವಾಗ ಆ ರವೆ ಅದು ಗಟ್ಟಿತ್ತು. ಕಸ್ಟಮರ್ ನಾನೆಲ್ಲ ಜೋರು ಮಾಡಿ, ಏನು ರೀತಿ ಕೊಟ್ಟರೆ ಹೆಂಗೆ,
ನಾಳೆ ಬರ್ತಾನ, ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಬಾಡಿಗೆ ಉಂಟು, ಸಂಬಳ ಕೊಡಬೇಕು ಅಂತ ಒಳಗೆಲ್ಲ ಹೇಳಿ ಬಂದೆ ನಾನು. ಸರಿಯಾಗಿ ಮಾಡಿ, ಸರಿಯಾಗಿ ನೋಡಿ, ಸ್ವಲ್ಪ ಹೃದಯ ಹಾಕಿ ಸಮಾಧಾನದಿಂದ ಮಾಡಿ. ಫುಡ್ದು ಅವು ಏನು ನಾವು ಅದು ಮನುಷ್ಯನ ಮಿದುಳು ಅವ್ರ ವರ್ಕರು ಅವ್ರಿಗೆ ಹೇಳ್ತಾ ಇರಬೇಕು. ಅದು ಎಷ್ಟು ಕಂಪ್ಲೀಟ್ ಬರುತ್ತೆ ಅಷ್ಟು ಒಳ್ಳೇದು ನಮ್ಗೆ. ಯಾಕೆ ನಮ್ಗೆ ನಮ್ಗೆ ಕಂಪ್ಲೀಟ್ ಬಂದಾಗ ಅಲ್ಲಿ ಮತ್ತೆ ಒಳ್ಳೇದಾಗುತ್ತೆ. ಅದನ್ನು ಎಚ್ಚರಿಸುವುದು ನಮ್ಮ ಕೆಲಸ. ಹಾಗೆ ಎಚ್ಚರಿಸಬೇಕಾಗುತ್ತೆ. ತಪ್ಪು ಆಗೋದು ಸಹಜನೇ. ಯಾರೂ ಅದು ನಾವು ಇದು ಸರಿಯಾಗುತ್ತೆ, ಕರೆಕ್ಟ್ ಆಗುತ್ತೆ, ನಾನು ಕರೆಕ್ಟ್ ಕೊಡ್ತೀನಿ, ಇದೆಲ್ಲ ಅಪರಾಧದ ಮಾತುಗಳು. ನಾವು ತಪ್ಪದ್ದನ್ನು ತಿದ್ದುಕೊಂಡು ನಡೆಯುವುದೇ ಅದು ಹೋಟೆಲ್ ಮಾಡುವ ಲಕ್ಷಣ. ನಮ್ಮ ಬಲವಾದ ನಂಬಿಕೆ. ಈಗ ಹೋಟೆಲ್ ಫೀಲ್ಡ್ ಕೆಲವು ಜನ ಸರಳ ಅಂತಾರ, ಕೆಲವು ಜನ ಕಷ್ಟ ಅಂತಾರ. ನಿಮ್ಮ ಪ್ರಕಾರ ಏನು? ಅನುಭವ ಇದ್ದನಿಗೆ ಸರಳ, ಅನುಭವ ಇಲ್ದನಿಗೆ ಮನೆ ಮಾರುವಂತ ಕಠಿಣ. ಈ ಏನು ಹೋಟೆಲ್ ಫೀಲ್ಡ್ ಒಳಗ ಯುವಕರು ಬರಬೇಕು ಅಥವಾ ಬರಬಾರ್ದು? ನೋಡಿ, ಯುವಕರು ಬರಬೇಕು. ಅದು ಯಾವ ರೀತಿ ಬರಬೇಕಂತ ಹೇಳಿದ್ರೆ, ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಅದರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ತೊಗೊಂಡು ಏನಂತ ಆಲೋಚನೆ ಮಾಡಿ ಅದರ ಬಗ್ಗೆ ಅದರ ನಿರ್ದಿಷ್ಟವಾದ ಗುರಿ ಹಿಡ್ಕೊಂಡು, ಆಮೇಲೆ ಇದರಲ್ಲಿ ನಾನು ಈಜಬಲ್ಲೆ, ಜಯಿಸಿ ಬಲ್ಲೆ ಅಂತ ಬಲವಾದ ನಂಬಿಕೆ ಇದ್ರೆ ಅಷ್ಟೇ ಬರಬೇಕು. ವಿನಃ ಅವ ಹೇಳಿದ, ಗೆಳೆ ಹೇಳಿದ್ದ, ಅಣ್ಣ ಹೇಳಿದ್ದ, ಊರು ಹೇಳಿದ್ದ, ಯಾರು ಮಾತು ಕೇಳಿ ಬಂದರೆ ಸೋಲು ಕಟ್ಟಿಟ್ಟ ಬುಟ್ಟಿ. ಇವಾಗ ಲೀಲಾವತಿ ಹೋಟೆಲ್ ಆಯಿತು, ನಿಮ್ಮ ಶ್ರೀ ಪಂಜುರ್ಲಿ ಗ್ರೂಪ್, ಜನರ ನಂಬಿಕೆ ಗಳಿಸಿದ್ದು ಹೇಗೆ? ಜನರ ನಂಬಿಕೆ ಗಳಿಸಿದ್ರೆ ನಾವು ಕೊಡುವಂಥ ಸರ್ವಿಸು, ನಾವು ಅವ್ರಿಗೆ ನಡ್ಕೋತ ರೀತಿ ಮತ್ತು ಅವ್ರು ಕೊಡುವಂಥ ಗೌರವ, ಅದಕ್ಕೆ ನಾವು ಶಿರಬಾಗುವಂಥ ನಂಬಿಕೆ, ಇದಿಷ್ಟೇ. ಇದರೊಳಗೆ ಏನಿಲ್ಲ. ನಡೆದಕ್ಕೋ ಪಡೆದಕ್ಕೋ ಬಸವ ಹೇಳಿದಂಥ ಮಾತುಗಳು ನನ್ನ ಜೀವನದಲ್ಲಿ ಬೇರೂರಿಸ್ಬಿಟ್ಟು ನಾನು ನಡೆದಕ್ಕೂ ಪಡೆದಕ್ಕೂ ನಾನು ನಡೆದ್ರೇ ನಾ ಪಡ್ಕೋತೀನಿ. ಇವನ ಅಹಂಕಾರ, ಅನ್ನ ದಾನ ಮಾಡೋರು ಎಂದೂ ಅಹಂಕಾರ ಪಡ್ಕೋಬಾರ್ದು. ಯಾಕಂತ ಹೇಳಿದ್ರೆ ಅನ್ನ ದಾನ ಮಾಡೋರೇ ಅಹಂಕಾರ ಪಡ್ಕೊಂಡ್ರೆ ಮತ್ತು ಬಾಕಿ ಜನ ಯಾರು? ಅದು ಬೆಲೆನೇ ಇಲ್ಲ. ಅನ್ನ ಆ ಕೆಲಸ ಮಾಡ್ಬಿಡೋದು. ಅನ್ನ ಅನ್ನೋದು ನಮಗೆ ತಲೆ ಬಾಗಿ ಕೆಲಸ ಮಾಡೋದು ಕೊಡುವಂಥ ಒಂದು ನಿರ್ದಿಷ್ಟವಾದ ಒಂದು ಕಲೆ ಅದು. ಹಾಗಾಗಿ ಅದಕ್ಕೆ ಎಲ್ಲೂ ಹೋಟೆಲ್ ಮಾಡುವವರು ಎಲ್ಲೂ ಆ ಹೋಟೆಲ್ ಅನ್ನೋ ವಸ್ತುಕ್ಕೆ ಬಾಗಿ ನಡೆದ್ರೇ ಅವ್ರ ಮನ ಶುದ್ಧವಾಗಿರುತ್ತೆ. ಅವರು ಈ ಹೋಟೆಲ್ ಫೀಲ್ಡ್ ಒಳಗ, ನಿಮ್ಮ ಹೋಟೆಲ್ ಒಳಗ ವಿಶೇಷ ತಿಂಡಿ ಯಾವ್ದ? ಜನಪ್ರಿಯವಾಗಿ ವಿಶೇಷವಾದಂಥ ತಿಂಡಿ? ಏನಿಲ್ಲ ವಿಶೇಷವಾದ ತಿಂಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ನಮ್ಮ ಅಂಗಡಿ ವಿಶೇಷವಾದ ತಿಂಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ಎಲ್ಲ ಹುಬ್ಳಿಯಲ್ಲಿ ಏನು ಕೊಡ್ತಾರೆ ಅದನ್ನೇ ನಾವು ಕೊಡೋದು. ಅದನ್ನೇ ಸ್ವಲ್ಪ ಭಕ್ತಿಯಿಂದ, ಶ್ರದ್ಧೆಯಿಂದ ಅದು ಏನು ಮಾಡಬೇಕು, ಅದಕ್ಕೆ ಏನು ಹಾಕಬೇಕು, ಕೊಡೋದನ್ನೇ ಇನ್ನೂ ಒಳ್ಳೇದೇನು ಹಾಕ್ಬೇಕು ಕೊಡ್ತಾ ಇದ್ದೀವಿ. ಅದಕ್ಕೆ ಮತ್ತಿನ್ನು ಅದು ಹಿಂಗೆ ತಿಂದಾಗ ಇನ್ನೊಂದು ಹೇಳ್ಬೇಕು, ಅದನ್ನೇ ಟೇಸ್ಟಿಯಾಗಿ, ಅದಕ್ಕೆ ಕ್ಲೀನಾಗಿ, ಅದಕ್ಕೆ ಮತ್ತೇನು ಹಾಕಬೇಕು, ಅವು ಕುಕ್ಕರ್ ಅಂತೆಲ್ಲ ಕೇಳಿ ನೋಡ್ಬೇಕು, ಇನ್ನೂ ಒಳ್ಳೇದಾಗಬೇಕು. ಈ ಇಡ್ಲಿ ವಡ ಅದೊಂದು ಕಾಮನ್, ಎಲ್ಲೋದ್ರು ಒಂದೇ ಲೆಕ್ಕ ಇರುತ್ತೆ. ಅದ್ರ ಬಗ್ಗೆ ಅದಕ್ಕೆ ಬೇರೆ ಐಟಮ್ಗಳು ಸ್ವಲ್ಪ ಏನೋ ಸ್ವಲ್ಪ ಚೇಂಜ್ ಮಾಡೋದು. ಅದಕ್ಕೇನು ಒಳ್ಳೆ, ಈ ಮನುಷ್ಯನಿಗೆ ಒಳ್ಳೆ ಗುಣ ತುಂಬಿದ್ರೆ ಒಳ್ಳೆ ಆಗ್ತಾನೆ. ಹಾಗೆ ಅಷ್ಟೇ, ಮನುಷ್ಯನೇ ಒಳ್ಳೆ ಗುಣಗಳು ತುಂಬಬೇಕು. ಒಳ್ಳೆ ಆಚಾರ ವಿಚಾರ ಹೇಳಿದ್ರೆ ಒಳ್ಳೆ ಮನುಷ್ಯ ಆಗ್ಬಿಡ್ತಾರೆ. ಹಾಗೆಯೇ ಫುಡ್ಡು ಇದೇ ರೀತಿಯಲ್ಲಿ ಒಳ್ಳೇದಾಗಿ ನಾವು ಅದಕ್ಕೆ ನೀಟಾಗಿ ಕೊಟ್ಬಿಟ್ರೆ, ಗ್ರಾಹಕರಿಗೆ ಅದು ಟಚ್ ಆಗಿಬಿಟ್ರೆ ಅಲ್ಲಿ ನಾವು ಗೆದ್ದಂಗೆ ಅಂತ. ಈ ಪ್ರಸ್ತುತ ನಿಮಗ ಈ ಹೋಟೆಲ್ ಫೀಲ್ಡ್ ಒಳಗ ಬೇರೆ ಹೋಟೆಲ್ ಬಂದು ಯಾವ್ದಾದ್ರ ಟಕ್ಕರ್ ಕೊಟ್ಟಿರ್ಬೋದ? ಏನ್ ಗೊತ್ತಂದ್ರ, ನಾನು ಇಷ್ಟು ಹೋಟೆಲ್ ಮಾಡಿದ್ದೇನೆ. ನಾ ಯಾರು ಅಂಗಡಿ ಪಕ್ಕದಲ್ಲಿ ನಾ ಯಾವ ಹೋಟೆಲ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲ ಹೋಟೆಲ್ ಮಾಡಿದ್ದು ಮುಲ್ಲೆ ಮಾಡಿದೆ. ಅಂಡರ್ಗ್ರೌಂಡು, ಮುಲ್ಲೆಯಲ್ಲಿ ಒಳಗೆ ಮಾಡಿದ್ದೆ ಎಲ್ಲ ಹೋಟೆಲ್. ಅಲ್ಲೂ ನಾನು ಬಸ್ ಸ್ಟ್ಯಾಂಡ್ ಮುಂದೆ, ರೈಲ್ವೆ ಸ್ಟೇಷನ್ ವ್ಯಾಪಾರ ಜಾಗ ಎಲ್ಲೂ ಮಾಡಿಲ್ಲ. ನಾನು ವ್ಯಾಪಾರ ಜಾಗ ಅಂತ ಹೇಳಿದ್ರೆ ಈಗ ನನ್ಗೆ ಗೊತ್ತುಂಟು, ನನ್ನ ಅನುಭವ, ನನಗೆ ಕೊಟ್ಟಂಥದ್ದು, ನನ್ನ ಏನು ತಾಕತ್ತು, ನನಗೇನು ಶಕ್ತಿ. ಗ್ರಾಹಕರಂದ್ರೆ ನಾನು ಬಲವಾಗಿ ನಂಬಿದ ದೇವರಂತ. ಬಲವಾಗಿ ಅಂದರೆ ಅಷ್ಟು ಬಲವಾಗಿ ನಂಬಿದಂತ ದಿಕ್ಕಿನ ಇದ್ದಕ್ಕೆ ಬಂದೇವಿನ ಇಲ್ಲಿ ಏನೂ ಲಾಜಿಕ್ ಇಲ್ಲ. ಇದು ಏನು ಬಸವನ ಹೇಳಿದ ತತ್ವವನ್ನು ನಾನು ಅಕ್ಷರಶಃ ಪಾಲಿಸ್ತಾ ಇದ್ದೇನೆ. ನಡೆದಕ್ಕೂ ಪಡೆದಕ್ಕೂ ಹೋಟೆಲ್ ಮಾಡಬೇಕಿದ್ರೆ ಅವರಿಗೆ ಅನುಭವ ಇರಲೇಬೇಕು. ಅನುಭವ ಇಲ್ಲ ಅಂದರೆ ಅವ್ರ ಮನಸ್ಸು ಕಷ್ಟ ಆಗುತ್ತೆ, ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಅದು ಮತ್ತೆ ಎಲ್ಲೆಲ್ಲೂ ಹೋಗುತ್ತೆ ಅದು. ಹಾಗಾಗಿ ಆದಷ್ಟು ಅನುಭವದಿಂದ, ಗುರುಗಳಿಂದ ಮಾಡಬೇಕು ಆಲೋಚನೆ ಮಾಡಿ ಬಹಳ ಶ್ರದ್ಧೆಯಿಂದ ಬಂದು ಅಷ್ಟಕ್ಕೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಈ ನಿಮ್ಮ ಶ್ರೀ ಪಂಜುರ್ಲಿ ಗ್ರೂಪ್ ಇಷ್ಟು ಹೋಟೆಲ್ಗಳಲ್ಲಿ ನೀವು ಸ್ಥಳೀಯರಿಗೆ ಅವಕಾಶ ಕೊಡದೆ ಹೊರಗಿನ ರಾಜ್ಯದವರಿಗೆ ಅವಕಾಶ ಹೆಚ್ಚಿಗೆ ಕೊಟ್ಟಿರಿ.
ಈಗ ನನಗೆ ಹೋಟೆಲ್ ಮಾಡಬೇಕು. ಹೋಟೆಲ್ ಮಾಡಬೇಕಿದ್ರೆ ನಾನು ಬೋರ್ಡ್ ಹಾಕ್ತೀನಿ, ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಅಂತ. ವಾಟ್ಸಪ್ಪಲ್ಲಿ ಹಾಕ್ತೀನಿ, ಇಲ್ಲಿ ಹೋಟೆಲ್ ಮಾಡ್ತೀನಿ, ಸ್ಥಳೀಯರು ಬೇಕಾಗಿದ್ದಾರೆ ಅಂತ. ಈಗ ಸ್ಥಳೀಯರು ಬೇಕಾಗಿದೆ ಹಾಕಿದ್ರೆ, ಈಗ ಸ್ಥಳೀಯ ಬಂದ್ರಲ್ಲ ಇಟ್ಕೊಳ್ಳೋದು, ಬರಲಿಲ್ಲ ಅಂದ್ರೆ ಏನು ಮಾಡೋದು? ನಾ ಕೆಲಸ ಮಾಡೋದಾ? ಸ್ಥಳೀಯರು ಬರಲಾರ್ದಕ್ಕೆ ನಾವು ಹೊರಗಿನ ತರೋದು ಜನ. ಈಗ ಸ್ಥಳೀಯರು ಬಂದರೆ ನನಗೆ ತಲೆಗಟ್ಟಿದ್ದೆ ಹೊರಗಿನ ತರಬೇಕಾದ್ರೆ. ಸ್ಥಳೀಯರಿಗೆ ಮೊದಲ ಆದ್ಯತೆ. ಯಾಕಂತೇಳಿ ನಾ ಮಾಡಿದ್ದೆ ಸ್ಥಳೀಯರ ಸಲುವಾಗಿ. ಇಲ್ಲಿ ಯಾರು ಉಪವಾಸ, ನಮ್ಮವ್ರು ಯಾವ ಉಪವಾಸ ಬಳಗಬಾರ್ದು, ನಮ್ಮವರು ಕೆಲಸ ಇಲ್ಲದೆ ಅಲೆದಾಡಬಾರ್ದು, ಕಳ್ಳತನ ಮಾಡಬಾರ್ದು, ಅವ್ರಿಗೆ ಕುಂತಲ್ಲೇ ಯಾವುದು ಚಟ ಹತ್ತಬಾರ್ದು. ಕೆಲಸಕ್ಕೆ ಬನ್ನಿ, ಕೊಡ್ತೀನಿ, 5 ಹೋಟೆಲ್ ಮಾಡಿ ಹುಬ್ಳಿಯಲ್ಲಿ. ಅದಕ್ಕೆ ಜನಗಳಿಗೆ ಅವರು ಆದಷ್ಟು 50% ಲೋಕಲ್ ಇದ್ದಾರೆ. ಇನ್ನು 50% ಈಗ ಇನ್ನು 50% ಗ್ರಾಹಕರಿಗೆ ಜನ ಯಾರು ಇಂಪಾರ್ಟೆಂಟ್ ಅಲ್ಲ, ಅವ್ನು ಕೊಟ್ಟು ಊಟ ಮತ್ತು ಸರ್ವಿಸಲ್ಲಿ ನಾಳೆ ಬರೋದೇ ಇಲ್ಲ. ನೀವು ಲೋಕಲ್ ಇಟ್ಟರು ಬರೋದಿಲ್ಲ. ಅವ್ರು ಲೋಕಲ್ ತೊಡೆ ಮಾಡೋದು, ನಮ್ಗೆ ಸರ್ವಿಸೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಸರ್ವಿಸ್ ಇಂಪಾರ್ಟೆಂಟ್. ಆ ಗ್ರಾಹಕ ನಾವು ಬರ್ಬೇಕಾದ್ರೆ, ಸರ್ವಿಸ್ ಕೊಡ್ಬೇಕಾದ್ರೆ ನಮ್ಗೆ ಆ ನೀಡ್ ಯಾರು ಆ ಸಮಯ ಯಾರು ಸಿಗ್ತಾರೆ ಅವ್ರಿಗೆ ಇಲ್ಲೇ ಬೇಕಾಗುತ್ತದೆ. ಯಾಕಂದರೆ ಗ್ರಾಹಕರು ಬರಬೇಕಲ್ಲ. ಆ ಬರುವುದಕ್ಕೆ ನಾವು ಹೊರಗೆ ತಂದು ಜನ ಇಡುವುದು ವಿನ ನಮ್ಮ 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 ಏಳಿಗೆಗಲ್ಲ. ಮೊದಲ ಆದ್ಯತೆ ನಮ್ಮ ಹುಬ್ಳಿ ಧಾರವಾಡ ಜನಗಳಿವೆ. ಯಾರು ಬಂದರೂ ನಾ ಇಲ್ಲಿ ತನಕ ಇಲ್ಲ ವಾಪಸ್ ಇಲ್ಲ ಹೇಳೋದಿಲ್ಲ ನಾನು. ಈಗಲೂ ಖಾಲಿ ಉಂಟು, ಎಷ್ಟು ಜನ ಬೇಕು ಬರ್ಬೋದು ಲೋಕ. ಯಾಕಂದ್ರೆ ಹೋಟೆಲಲ್ಲಿ ಜನ ಖಾಲಿ ಇರ್ತೇವೆ, ಫುಲ್ ಆಗುವುದೇ ಇಲ್ಲ. ಫುಲ್ ಆಗಲಾದಾಗ ಹೊರಗೆ ಜನ ಇದ್ದಾರನಪ್ಪ, ಕಳ್ಸಿ ಮಾರ, ಜನ ಇಲ್ಲ ಮಾರ. ಹಾಗಾಗಿ ಹೊರಗೆ ಜನ ಬರೋದಿನ, ಇಲ್ಲಿ ಜನ ಇದ್ರೆ ಹೊರಗೆ ಜನ ಬರೋದೇ ಇಲ್ಲ. ಯಾಕೆ ಬರ್ತಾರೆ? ಯಾಕಂದರೆ ಇದೇ ಪ್ರಾಬ್ಲಮ್, ಜನ ಇಲ್ಲ, ಶಾರ್ಟ್ ಜನ. ಇದರಿಂದ ಹೊರಗೆ ಜನ ಬರ್ತಾರೆ. ನನ್ನ ಇದೊಂದು ಈ ಶ್ರೀ ಪಂಜುರ್ಲಿ ಗ್ರೂಪದ ಇಲ್ಲಿವರೆಗೂ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲ ಹೋಟೆಲ್ಗಳು ಎಷ್ಟು ಇದಾವೆ ನಿಮ್ಗೆ? 7 ನಾನ್ ವೆಜ್ಜು, 3 ವೆಜ್ಜು, 1 ಕಲ್ಯಾಣ ಮಂಟಪ, ಒಟ್ಟು 11 ಹೋಟೆಲ್ ಇದೆಲ್ಲ ಸೇರಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಶ್ರೀ ಪಂಜುರ್ಲಿ ಗ್ರೂಪ್ನ ಮಾಲೀಕರಾದಂಥ ರಾಜೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಹೋಟೆಲ್ಲು ವಿಭಿನ್ನ. ಯಾಕಂತಂದರೆ ದೇಶಕ್ಕಾಗಿ ಯಾರು ರಕ್ತ ಸುರಿದಿದ್ದಾರೆ, ಯಾರು ಅವ್ರದ್ದು ತ್ಯಾಗ ಸಮರ್ಪಣೆಯಿಂದ ದೇಶಕ್ಕಾಗಿ ದುಡಿದಿದ್ದಾರೆ, ಅವ್ರದ್ದೆಲ್ಲ ಏನಿದೆ ಅವ್ರದ್ದೊಂದು ವಿಶೇಷತೆಯನ್ನು ಗೋಡೆಯಲ್ಲಿ ಹಾಕಿಬಿಟ್ಟು ಜನರು ನೋಡಲಿ. ನನಗಂತೂ ಹೋರಾಟ ಮಾಡೋಕ್ಕಾಗಲ್ಲ, ಬಟ್ ನಾನು ಹೋಟೆಲ್ ಕೂತು ತಿನ್ನೋವಾಗ ಆ ಸಮಯನ ಸ್ವಲ್ಪ ಅದಕ್ಕೆ ಹಾಕಿ ಅವ್ರು ಏನು ಮಾಡ್ಯಾರ ದೇಶಕ್ಕಾಗಿ, ಇವ್ರು ಏನು ಮಾಡ್ಯಾರ ಅಂತ ನೋಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಯಾರ. ಇಲ್ಲಿವರೆಗೂ ನಾವು ಲೀಲಾವತಿ ಹೋಟೆಲ್ ಮಾಲೀಕರಾಯಿತು ಮಾತಾಡಿದ್ವಲ್ಲ, ಇದೇ ಥರ ಇನ್ನೂ ನಮ್ಮ ನೆಕ್ಸ್ಟ್ ಯಾವ ಥರ ಇವರು ಹೋಟೆಲ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಅದಕ್ಕೆ ನಮ್ಮದ ಸಮ್ಮತ ಇರ್ತೈತೆ ಅಂತ ಹೇಳಿ ನಾನು ವಂದನೆಗಳು. ನಮಸ್ಕಾರ ಸರ್. ಧನ್ಯವಾದ. ನನಗೆ ಕರೆದು ಗೌರವ ಕೊಟ್ಟಿದ್ದಕ್ಕೆ ಜನಶ್ರೀ ಟಿವಿ, ಜನಶ್ರೀ ಎಲ್ಲ ಸಿಬ್ಬಂದಿಗೂ ಹೃದಯಪೂರ್ವಕ ಧನ್ಯವಾದ.